ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ, ಆತ್ಮೀಯರೇ, ಈ ದಿನದ ಧ್ಯಾನಕ್ಕಾಗಿ ಆದಿಕಾಂಡ ಪುಸ್ತಕ 17:1 ಹೀಗೆ ಹೇಳುತ್ತದೆ: ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಅಬ್ರಾಮನಿಗೆ ದೇವರು ತಾನು ಸರ್ವಶಕ್ತನಾದ ದೇವರು ಎಂಬುದಾಗಿ ತೋರಿಸಿಕೊಳ್ಳುವುದನ್ನು ಇಲ್ಲಿ ನೋಡುತ್ತೇವೆ. ದೇವರಿಗೆ 272 ಹೆಸರುಗಳಿದ್ದು ಅದರಲ್ಲಿ ಸರ್ವಶಕ್ತನಾದ ದೇವರು, ಈ ಸರ್ವಶಕ್ತನಾದ ದೇವರಿಗೆ ಇಬ್ರಿಯ ಭಾಷೆಯಲ್ಲಿ ಎಲ್ ಶಡಾಯ್ ಎಂಬುದಾಗಿ ಕರೆಯಲ್ಪಡುತ್ತದೆ. ಪ್ರಿಯರೇ, ಹಾಗೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಕರ್ತನ 5 ಹೆಸರುಗಳನ್ನು ಸೂಚಿಸಲ್ಪಟ್ಟಿದೆ. ಪ್ರಿಯರೇ, ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಮತ್ತು ಸಮಾಧಾನದ ಪ್ರಭು. ಆತನ ಪ್ರತಿಯೊಂದು ನಾಮವು ದೇವರ ವಾಗ್ದಾನದಿಂದ ಕೂಡಿದೆ. ಪ್ರಿಯರೇ, ಆತನು ಅಬ್ರಾಮನಿಗೆ ಹೇಳ್ತಾನೆ, ತನ್ನ ಹೆಸರನ್ನು ತಿಳಿಸುವಾಗ ತನ್ನನ್ನು ಸರ್ವಶಕ್ತನಾದ ದೇವರು ಅಥವಾ ಎಲ್ ಶಡಾಯ್ ಎಂದು ಪ್ರಕಟಿಸಿಕೊಳ್ತಾನೆ. ಪ್ರಿಯರೇ, ಹೌದು, ಸರ್ವಶಕ್ತನಾದ ದೇವರು ಸಕಲ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಯಾವ ಸಂಕಲ್ಪವೂ ಆತನಿಗೆ ಅಸಾಧ್ಯವಲ್ಲ. ಪ್ರಿಯರೇ, ಯೋಬ 42:2 ನೋಡ್ತೇವೆ ಯೋಬನು ಹೇಳುವುದನ್ನು. ಹಾಗೆ ಅಬ್ರಾಮನು ಮೂಲ ಪಿತೃಗಳಲ್ಲಿ ಮೊದಲನೆಯವನು, ಇಬ್ರಿಯ ಜನಾಂಗದಲ್ಲಿ ಮೊದಲನೆಯವನು. ಅವನಿಗೆ ಸಕಲ ಐಶ್ವರ್ಯಗಳಿದ್ದರೂ ಸಂತಾನವಿಲ್ಲದವನಾಗಿರ್ತಾನೆ. ಪ್ರಿಯರೇ, ಅಬ್ರಾಮನು ನಂಬಿಕೆಗೆ ತಂದೆ ಎನಿಸಿಕೊಂಡವನು. ಅಬ್ರಾಮನು 99 ವರ್ಷದವನಾಗಿದ್ದನು ಮತ್ತು ಸಾರಳು ಗರ್ಭ ಧರಿಸುವ ಪ್ರಾಯ ಮೀರಿ ಹೋಗಿದ್ದರು. ಆಗ ದೇವರು ಅಬ್ರಾಮನಿಗೆ ಕಾಣಿಸಿಕೊಂಡು ಹೀಗೆ ಹೇಳುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಾನು ಎಲ್ ಶಡಾಯ್ ಅಥವಾ ಸರ್ವಶಕ್ತನಾದಂಥ ದೇವರು ಎಂಬುದಾಗಿ. ಆತ್ಮೀಯರೇ, ಎಲ್ ಶಡಾಯ್ ಎನ್ನುವ ಪದಕ್ಕೆ 3 ಅರ್ಥಗಳನ್ನು ನಾವು ಕಾಣಬಹುದು. ಒಂದನೇದು, ಕರ್ತನು ನಾವು ಆಲೋಚಿಸೋದಕ್ಕಿಂತ ಮಿಗಿಲಾಗಿ ಆಶೀರ್ವದಿಸುವವನಾಗಿದ್ದಾನೆ. ಹಾಗೆ ಎರಡನೇದು, ಕರ್ತನು ಮಹತ್ವಗಳನ್ನು ಮಾಡುವಾತನಾಗಿದ್ದಾನೆ. ಹಾಗೆ ಆತನು ತಾಯಿಯ ಹಾಗೆ ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ನಾವು ನೋಡುವಾಗ ಆತನು ಆಲೋಚಿಸೋದಕ್ಕಿಂತಲೂ ನಮಗೆ ಅಧಿಕವಾಗಿ ಆಶೀರ್ವದಿಸುವಂಥ ದೇವರು ಹೇಗೆ ಎಂಬುದನ್ನು ನಾವು ಸ್ವಲ್ಪ ಧ್ಯಾನ ಮಾಡೋಣ. ಎಲ್ ಶಡಾಯ್ ಪದದ ಮೊದಲನೇ ಅರ್ಥ ಆಲೋಚಿಸುವುದಕ್ಕಿಂತಲೂ ಮಿಗಿಲಾಗಿ ಆಶೀರ್ವದಿಸುವ ಕರ್ತನು. ಅಬ್ರಾಮನು ಒಂದು ಮಗುವನ್ನು ಹಾರೈಸಿದ್ದ, ಆದರೆ ಕರ್ತನು ಅವನ ಮೂಲಕ ನಂಬಿಕೆ ಒಂದು ದೊಡ್ಡ ಜನಾಂಗವನ್ನೇ ಎಬ್ಬಿಸಿದನು. ಪ್ರಿಯರೇ, ಹೌದು, ಆತನು ಸರ್ವಶಕ್ತನಾದ ದೇವರು. ಅಬ್ರಾಮನನ್ನು ಒಂಟಿಯಾಗಿ ಕರೆದುಕೊಂಡು ಹೋಗಿ ಆಕಾಶದ ಕಡೆಗೆ ತೋರಿಸಿ ಹೇಳ್ತಾನೆ, ಅಲ್ಲಿ ಕಾಣುವ ನಕ್ಷತ್ರಗಳನ್ನು ಎಣಿಸುವಂತೆ ಹೇಳ್ತಾನೆ ಮತ್ತು ಅಸಂಖ್ಯಾತ ನಕ್ಷತ್ರಗಳ ರೀತಿಯಲ್ಲಿ ಅವನಿಗೆ ಸಂತತಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿದನು. ಪ್ರಿಯರೇ, ಕರ್ತನು ಅಬ್ರಾಮನನ್ನು 3 ವಿಧವಾಗಿ ಆಶೀರ್ವದಿಸುವುದನ್ನು ನೋಡುತ್ತೇವೆ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ನಿನ್ನ ಸಂತತಿಯನ್ನು ಸಮುದ್ರದ ತೀರದಲ್ಲಿರುವ ಉಸುಬಿನಂತೆ ಅಸಂಖ್ಯಾತವಾಗಿ ಮಾಡುವೆನು. ಹಾಗೆ ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯಾತವಾಗಿ ಮಾಡುವೆನೆಂಬುದಾಗಿ ಆದಿಕಾಂಡ ಪುಸ್ತಕ 15:5 ಬರೆಯಲ್ಪಟ್ಟಿದೆ. ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಅಬ್ರಾಮನ ಸಂತತಿಯನ್ನು ಭೂಮಿಯ ಧೂಳಿನಷ್ಟು ಮತ್ತು ಸಮುದ್ರದ ತೀರದ ಮರಳಿನಷ್ಟು ಅಸಂಖ್ಯವಾಗಿ ಹೆಚ್ಚಿಸುವೆನು ಎಂದು ಮಾಡಿದ್ದ ವಾಗ್ದಾನವು ಅದು ಈ ಭೂಮಿಗೆ ಸಂಬಂಧಪಟ್ಟ ಸಂತತಿಗಳಾಗಿವೆ. ಪ್ರಿಯರೇ, ಹೌದು, ಅಬ್ರಾಮ ಮತ್ತು ಹಾಗರಲ್ಲಿ ಹುಟ್ಟಿದ ಇಸ್ಮಾಯಿಲ್ನ ಸಂತತಿಯು ಭೂಮಿಯ ಮೇಲಿನ ಧೂಳಿನಷ್ಟು ಹೆಚ್ಚಿತ್ತು. ಅಬ್ರಾಮ್ ಮತ್ತು ಸಾರಳಲ್ಲಿ ಹುಟ್ಟಿದ ಇಸಾಕನ ಸಂತತಿಯು ಸಮುದ್ರದ ತೀರದ ಮರಳಿನಷ್ಟು ಹೆಚ್ಚಿತ್ತು. ಪ್ರಿಯರೇ, ದೇವರಿಂದ ಕೊಡಲ್ಪಟ್ಟ 3ನೇ ಸಂತತಿಯು ಪರಲೋಕಕ್ಕೆ ಸಂಬಂಧಿಸಿತ್ತು. ಪ್ರಿಯರೇ, ಈ ಸಂತತಿಯು ಆಕಾಶದಲ್ಲಿನ ನಕ್ಷತ್ರಗಳಂತೆ ಪ್ರಕಾಶಿಸುವುದು. ಉದಯ ಸೂಚಕ ನಕ್ಷತ್ರವಾದ ಯೇಸು ಕ್ರಿಸ್ತನ ಮೂಲಕ ಪರಲೋಕದ ಆಶೀರ್ವಾದಗಳ ಬಾಧ್ಯಸ್ಥರು ಇವರೇ, ದೇವರ ಮಕ್ಕಳಾದ ನಾವೆಲ್ಲರೂ. ಪ್ರಿಯರೇ, ಹೌದು ಆತ್ಮೀಯರೇ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ದೇವರು ನಮ್ಮನ್ನು ಸ್ವಲ್ಪವಾಗಿ ಅಲ್ಲ, ಹೇರಳವಾಗಿ ಆಶೀರ್ವದಿಸುವನಾಗಿದ್ದಾನೆ. ಆತನು ಎಲ್ ಶಡಾಯ್ ಆಗಿದ್ದಾನೆ. ಪ್ರಿಯರೇ, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 54:3 ಬರೆಯಲ್ಪಟ್ಟಿದೆ. ಪ್ರಿಯರೇ, ನಮ್ಮ ದೇವರು ಎಲ್ ಶಡಾಯ್ ಆಗಿದ್ದಾನೆ. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟಾತನು. ಅವರು ಮಾಂಸವನ್ನು ಆಶಿಸಿದಾಗ ಅವರ ಪಾಳ್ಯದ ಸುತ್ತಲೂ ಲಾವಕ್ಕಿಗಳು ಹೇರಳವಾಗಿ ಬಂದು ಬೀಳುವಂತೆ ಮಾಡಿದಾತನು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ಕರ್ತನು
ರೊಟ್ಟಿ ಮತ್ತು ಮಾಂಸವನ್ನು ಕಾಗೆಗಳ ಮೂಲಕ ಕಳಿಸಿ ಎಲಿಯನನ್ನು ಪೋಷಿಸಿದನು ಪ್ರಿಯರೇ. ಅವನು ಚಾರೆಪ್ತ ಊರಿನ ವಿಧವೆಯ ಮನೆಯಲ್ಲಿದ್ದಾಗ ಮಡಿಕೆಯಲ್ಲಿದ್ದ ಹಿಟ್ಟು, ಮೊಗಲಿದ್ದ ಎಣ್ಣೆ ಮುಗಿಯದಂತೆ ಆತನು ಎಲ್ ಶಾಡಾಯಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ಈ ದಿನಗಳಲ್ಲಿ ಆತನನ್ನು ನಾವು ಸಂಪೂರ್ಣವಾಗಿ ಆಶ್ರಯಿಸಿಕೊಳ್ಳೋಣ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಪ್ರಿಯರೇ. ಆತನು ಸರ್ವಶಕ್ತನಾದಂಥ ದೇವರು. ಆತನಿಗೆ ನಾವು ವಿಧೇಯತೆ ಉಳ್ಳವರಾಗಿ, ನಂಬಿಕೆಯ ಮಕ್ಕಳಾಗಿ, ಆತನಲ್ಲಿ ನೆಲೆಗೊಂಡವರಾಗಿದ್ದು, ಆತನ ನಾಮವನ್ನು ಪರಿಪೂರ್ಣವಾಗಿ ಅರಿತು ಆತನ ನಾಮದಲ್ಲಿ ಭಯಭಕ್ತಿ ಉಳ್ಳವರಾಗಿ, ಆತನಿಗೆ ನಾವು ಯಾವಾಗಲೂ ಘನಮಾನ ಮಹಿಮೆಯನ್ನು ಸಲ್ಲಿಸುವಾಗ ದೇವರು ಅಧಿಕವಾದಂಥ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವನಾಗಿದ್ದಾನೆ. ಆದ್ದರಿಂದ ನಾವು ಆತನಿಗೆ ನಂಬಿಗಸ್ತರಾಗಿ ಇರಬೇಕೆಂಬುದಾಗಿ ದೇವರು ನಮ್ಮಿಂದ ಎದುರು ನೋಡುವನಾಗಿದ್ದಾನೆ. ಹಾಗೆ ದೇವರು ತಾನೇ ಇಡೀ ದಿನವೂ ಸರ್ವಶಕ್ತನಾದಂಥ ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತರಾಗಿದ್ದು ಎಲ್ಲ ವಿಷಯಗಳಲ್ಲಿ ಆತನಲ್ಲಿ ಭರೋಸೆಯುಳ್ಳವರಾಗಿ ಜೀವಿಸೋಣ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್.